ಈ ಮೈಸೂರಲ್ಲಿ ಸರ್ಕಾರ ಅದ್ಯಾಕೋ ಒಂದೊಂದೇ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದೆ. ಇದೇನೋ ಹೇಳ್ತಾರಲ್ಲ, ಇರ್ಲಾರ್ದೆ ಏನೋ ಮಾಡ್ಕೊಂಡ್ರು ಅನ್ನೋ ಹಾಗೆ ಬೇಕಂತ ಮೈ ಮೇಲೆ ಹೇಳ್ಕೊಳ್ತಿದ್ದಾರ ಅನ್ನೋ ಅನುಮಾನ ಮೂಡ್ತಾ ಇದೆ. ಈಗ ಆ ಲಿಸ್ಟ್ಗೆ ಹೊಸ ಸೇರ್ಪಡೆ ಆಗಿದೆ. ರಾಜ್ಯ ಸರ್ಕಾರ ಮತ್ತು ರಾಜಮಾತೆ ಮಧ್ಯೆ ಸಂಘರ್ಷ ಶುರುವಾಗಿದೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಪ್ರಾಧಿಕಾರ ಮಾಡಿದ ಮೇಲೆ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ ಅವ್ರು ಹೇಳೋದಕ್ಕೂ ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದೀನಿ. ಮೈಸೂರು ರಾಜಮಾತೆ ವರ್ಸಸ್ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಯದುವೀರ್. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿಚಾರವಾಗಿ ಒಡೆಯರ್ ಕುಟುಂಬ ಹಾಗೂ ಸರ್ಕಾರದ ನಡುವೆ ಸಂಘರ್ಷ ನಡೀತಿದೆ. ಸರ್ಕಾರದ ವಿರುದ್ಧ ರಾಜಮಾತೆ ಕಾನೂನು ಹೋರಾಟ ಮಾಡ್ತಾ ಇದ್ರೆ, ಇತ್ತ ಪ್ರಾಧಿಕಾರ ರಚನೆ ಮಾಡಿಯೇ ತೀರೋದಾಗಿ ಸಿಎಂ ಗುಟುರು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸಭೆಗೆ ಪ್ರಮೋದಾ ದೇವಿ ಗೈರು ಹಾಜರಾದರು. ಪ್ರಾಧಿಕಾರದ ವಿಚಾರ ಹೈಕೋರ್ಟ್ ಕಟಕಟೆಯಲ್ಲಿದೆ. ತರಾತುರಿಯಲ್ಲಿ ಮೀಟಿಂಗ್ ಬೇಡ ಅಂತ ರಾಜರ ಕುಟುಂಬ ಹೇಳಿದ್ರು, ಸಿದ್ದರಾಮಯ್ಯ ಮಾಡಿದ್ರು. ಇದಕ್ಕೂ ಮುನ್ನ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಕೋರ್ಟ್ ಹೇಳಿದಂತೆ ನಾವು ನಡ್ಕೊಳ್ತೇವೆ ಅಂದ್ರು. ಹಿಂದೇನು ಕೂಡ ಕಮಿಟಿ ಇತ್ತು ಅಲ್ವಾ? ಹಿಂದೆ ಕಮಿಟಿ ಇತ್ತಲ್ವಾ? ಆಡಳಿತ ಮಂಡಳಿ ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆಗ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ? ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೇಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಇನ್ನು ಸಿಎಂ ನೇತೃತ್ವದಲ್ಲಿ ನಡೆದ ಪ್ರಾಧಿಕಾರದ ಸಭೆಗೆ ಸಂಸದ ಯದುವೀರ್ ಬಹಿಷ್ಕಾರ ಹಾಕಿದ್ರು. ಪ್ರಾಧಿಕಾರದ ವಿಚಾರ ಸದ್ಯ ಕೋರ್ಟ್ನಲ್ಲಿದೆ. ಕಾನೂನು ಗೌರವಿಸಿ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ಸಿಎಂಗೆ ಮಾಧ್ಯಮ ಪ್ರಕಟಣೆ ಮೂಲಕ ಬಿಜೆಪಿ ಸಂಸದ ಒಡೆಯರ್ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಪ್ರಮೋದಾ ದೇವಿ, ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಮಾತೆ ಸರ್ಕಾರದ ನಡುವೆ ನಡೀತಾ ಇರೋ ಪ್ರಾಧಿಕಾರ ಪಾಲಿಟಿಕ್ಸ್ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಮೈಸೂರಲ್ಲಿ ಸರ್ಕಾರ ಅದ್ಯಾಕೋ ಒಂದೊಂದೇ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದೆ. ಇದೇನೋ ಹೇಳ್ತಾರಲ್ಲ, ಇರ್ಲಾರ್ದೆ ಏನೋ ಮಾಡ್ಕೊಂಡ್ರು ಅನ್ನೋ ಹಾಗೆ ಬೇಕಂತ ಮೈ ಮೇಲೆ ಹೇಳ್ಕೊಳ್ತಿದ್ದಾರ ಅನ್ನೋ ಅನುಮಾನ ಮೂಡ್ತಾ ಇದೆ. ಈಗ ಆ ಲಿಸ್ಟ್ಗೆ ಹೊಸ ಸೇರ್ಪಡೆ ಆಗಿದೆ. ರಾಜ್ಯ ಸರ್ಕಾರ ಮತ್ತು ರಾಜಮಾತೆ ಮಧ್ಯೆ ಸಂಘರ್ಷ ಶುರುವಾಗಿದೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಪ್ರಾಧಿಕಾರ ಮಾಡಿದ ಮೇಲೆ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ ಅವ್ರು ಹೇಳೋದಕ್ಕೂ ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದೀನಿ. ಮೈಸೂರು ರಾಜಮಾತೆ ವರ್ಸಸ್ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಯದುವೀರ್. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿಚಾರವಾಗಿ ಒಡೆಯರ್ ಕುಟುಂಬ ಹಾಗೂ ಸರ್ಕಾರದ ನಡುವೆ ಸಂಘರ್ಷ ನಡೀತಿದೆ. ಸರ್ಕಾರದ ವಿರುದ್ಧ ರಾಜಮಾತೆ ಕಾನೂನು ಹೋರಾಟ ಮಾಡ್ತಾ ಇದ್ರೆ, ಇತ್ತ ಪ್ರಾಧಿಕಾರ ರಚನೆ ಮಾಡಿಯೇ ತೀರೋದಾಗಿ ಸಿಎಂ ಗುಟುರು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸಭೆಗೆ ಪ್ರಮೋದಾ ದೇವಿ ಗೈರು ಹಾಜರಾದರು. ಪ್ರಾಧಿಕಾರದ ವಿಚಾರ ಹೈಕೋರ್ಟ್ ಕಟಕಟೆಯಲ್ಲಿದೆ. ತರಾತುರಿಯಲ್ಲಿ ಮೀಟಿಂಗ್ ಬೇಡ ಅಂತ ರಾಜರ ಕುಟುಂಬ ಹೇಳಿದ್ರು, ಸಿದ್ದರಾಮಯ್ಯ ಮಾಡಿದ್ರು. ಇದಕ್ಕೂ ಮುನ್ನ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಕೋರ್ಟ್ ಹೇಳಿದಂತೆ ನಾವು ನಡ್ಕೊಳ್ತೇವೆ ಅಂದ್ರು. ಹಿಂದೇನು ಕೂಡ ಕಮಿಟಿ ಇತ್ತು ಅಲ್ವಾ? ಹಿಂದೆ ಕಮಿಟಿ ಇತ್ತಲ್ವಾ? ಆಡಳಿತ ಮಂಡಳಿ ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆಗ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ? ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೇಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು
ತೀರ್ಮಾನ ಆಗಿದೆ, ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಇನ್ನು ಸಿಎಂ ನೇತೃತ್ವದಲ್ಲಿ ನಡೆದ ಪ್ರಾಧಿಕಾರದ ಸಭೆಗೆ ಸಂಸದ ಯದುವೀರ್ ಬಹಿಷ್ಕಾರ ಹಾಕಿದ್ರು. ಪ್ರಾಧಿಕಾರದ ವಿಚಾರ ಸದ್ಯ ಕೋರ್ಟ್ನಲ್ಲಿದೆ. ಕಾನೂನು ಗೌರವಿಸಿ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ಸಿಎಂಗೆ ಮಾಧ್ಯಮ ಪ್ರಕಟಣೆ ಮೂಲಕ ಬಿಜೆಪಿ ಸಂಸದ ಒಡೆಯರ್ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಪ್ರಮೋದಾ ದೇವಿ ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಮಾತೆ ಸರ್ಕಾರದ ನಡುವೆ ನಡೀತಾ ಇರೋ ಪ್ರಾಧಿಕಾರ ಪಾಲಿಟಿಕ್ಸ್ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಮೈಸೂರಲ್ಲಿ ಸರ್ಕಾರ ಅದ್ಯಾಕೋ ಒಂದೊಂದೇ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದೆ. ಇದೇನೋ ಹೇಳ್ತಾರಲ್ಲ, ಇರ್ಲಾರ್ದೆ ಏನೋ ಮಾಡ್ಕೊಂಡ್ರು ಅನ್ನೋ ಹಾಗೆ ಬೇಕಂತ ಮೈ ಮೇಲೆ ಹೇಳ್ಕೊಳ್ತಿದ್ದಾರ ಅನ್ನೋ ಅನುಮಾನ ಮೂಡ್ತಾ ಇದೆ. ಈಗ ಆ ಲಿಸ್ಟ್ಗೆ ಹೊಸ ಸೇರ್ಪಡೆ ಆಗಿದೆ. ರಾಜ್ಯ ಸರ್ಕಾರ ಮತ್ತು ರಾಜಮಾತೆ ಮಧ್ಯೆ ಸಂಘರ್ಷ ಶುರುವಾಗಿದೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಆ ಪ್ರಾಧಿಕಾರ ಮಾಡಿದ ಮೇಲೆ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ. ಅವ್ರು ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದೀನಿ. ಮೈಸೂರು ರಾಜಮಾತೆ ವರ್ಸಸ್ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರ ಯದುವೀರ್. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿಚಾರವಾಗಿ ಒಡೆಯರ್ ಕುಟುಂಬ ಹಾಗೂ ಸರ್ಕಾರದ ನಡುವೆ ಸಂಘರ್ಷ ನಡೀತಿದೆ. ಸರ್ಕಾರದ ವಿರುದ್ಧ ರಾಜಮಾತೆ ಕಾನೂನು ಹೋರಾಟ ಮಾಡ್ತಾ ಇದ್ರೆ ಇತ್ತ ಪ್ರಾಧಿಕಾರ ರಚನೆ ಮಾಡಿಯೇ ತೀರೋದಾಗಿ ಸಿಎಂ ಗುಟುರು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸಭೆಗೆ ಪ್ರಮೋದಾ ದೇವಿ ಗೈರು ಹಾಜರಾದರು. ಪ್ರಾಧಿಕಾರದ ವಿಚಾರ ಹೈಕೋರ್ಟ್ ಕಟಕಟೆಯಲ್ಲಿದೆ. ತರಾತುರಿಯಲ್ಲಿ ಮೀಟಿಂಗ್ ಬೇಡ ಅಂತ ರಾಜರ ಕುಟುಂಬ ಹೇಳಿದ್ರು, ಸಿದ್ದರಾಮಯ್ಯ ಮಾಡಿದ್ರು. ಇದಕ್ಕೂ ಮುನ್ನ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಕೋರ್ಟ್ ಹೇಳಿದಂತೆ ನಾವು ನಡ್ಕೊಳ್ತೇವೆ ಅಂದ್ರು. ಹಿಂದೇನು ಕೂಡ ಕಮಿಟಿ ಇತ್ತು ಅಲ್ವಾ? ಹಿಂದೆ ಕಮಿಟಿ ಇತ್ತಲ್ವಾ? ಆಡಳಿತ ಮಂಡಳಿ. ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆಗ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ? ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೇಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಇನ್ನು ಸಿಎಂ ನೇತೃತ್ವದಲ್ಲಿ ನಡೆದ ಪ್ರಾಧಿಕಾರದ ಸಭೆಗೆ ಸಂಸದ ಯದುವೀರ್ ಬಹಿಷ್ಕಾರ ಹಾಕಿದ್ರು. ಪ್ರಾಧಿಕಾರದ ವಿಚಾರ ಸದ್ಯ ಕೋರ್ಟ್ನಲ್ಲಿದೆ. ಕಾನೂನು ಗೌರವಿಸಿ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ಸಿಎಂಗೆ ಮಾಧ್ಯಮ ಪ್ರಕಟಣೆ ಮೂಲಕ ಬಿಜೆಪಿ ಸಂಸದ ಒಡೆಯರ್ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಪ್ರಮೋದಾ ದೇವಿ ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಮಾತೆ ಸರ್ಕಾರದ ನಡುವೆ ನಡೀತಾ ಇರೋ ಪ್ರಾಧಿಕಾರ ಪಾಲಿಟಿಕ್ಸ್ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಮೈಸೂರಲ್ಲಿ ಸರ್ಕಾರ ಅದ್ಯಾಕೋ ಒಂದೊಂದೇ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದೆ. ಇದೇನೋ ಹೇಳ್ತಾರಲ್ಲ, ಇರ್ಲಾರ್ದೆ ಏನೋ ಮಾಡ್ಕೊಂಡ್ರು ಅನ್ನೋ ಹಾಗೆ ಬೇಕಂತ ಮೈ ಮೇಲೆ ಹೇಳ್ಕೊಳ್ತಿದ್ದಾರ ಅನ್ನೋ ಅನುಮಾನ ಮೂಡ್ತಾ ಇದೆ. ಈಗ ಆ ಲಿಸ್ಟ್ಗೆ ಹೊಸ ಸೇರ್ಪಡೆ ಆಗಿದೆ. ರಾಜ್ಯ ಸರ್ಕಾರ ಮತ್ತು ರಾಜಮಾತೆ ಮಧ್ಯೆ ಸಂಘರ್ಷ ಶುರುವಾಗಿದೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಆ ಪ್ರಾಧಿಕಾರ ಮಾಡಿದ ಮೇಲೆ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ. ಅವ್ರು ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದೀನಿ. ಮೈಸೂರು ರಾಜಮಾತೆ ವರ್ಸಸ್ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರ ಯದುವೀರ್. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿಚಾರವಾಗಿ ಒಡೆಯರ್ ಕುಟುಂಬ ಹಾಗೂ ಸರ್ಕಾರದ ನಡುವೆ ಸಂಘರ್ಷ ನಡೀತಿದೆ. ಸರ್ಕಾರದ ವಿರುದ್ಧ ರಾಜಮಾತೆ ಕಾನೂನು ಹೋರಾಟ ಮಾಡ್ತಾ ಇದ್ರೆ ಇತ್ತ ಪ್ರಾಧಿಕಾರ ರಚನೆ ಮಾಡಿಯೇ ತೀರೋದಾಗಿ ಸಿಎಂ ಗುಟುರು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸಭೆಗೆ ಪ್ರಮೋದಾ ದೇವಿ ಗೈರು ಹಾಜರಾದರು.
ಪ್ರಾಧಿಕಾರದ ವಿಚಾರ ಹೈಕೋರ್ಟ್ ಕಟಕಟೆಯಲ್ಲಿದೆ. ತರಾತುರಿಯಲ್ಲಿ ಮೀಟಿಂಗ್ ಬೇಡ ಅಂತ ರಾಜರ ಕುಟುಂಬ ಹೇಳಿದ್ರು, ಸಿದ್ದರಾಮಯ್ಯ ಮಾಡಿದ್ರು. ಇದಕ್ಕೂ ಮುನ್ನ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಕೋರ್ಟ್ ಹೇಳಿದಂತೆ ನಾವು ನಡ್ಕೊಳ್ತೇವೆ ಅಂದ್ರು. ಹಿಂದೇನು ಕೂಡ ಕಮಿಟಿ ಇತ್ತು ಅಲ್ವಾ? ಹಿಂದೆ ಕಮಿಟಿ ಇತ್ತಲ್ವಾ? ಆಡಳಿತ ಮಂಡಳಿ ಇತ್ತು. ಆಡಳಿತ ಮಂಡಳಿ. ಅದಕ್ಕೆ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಸರ್ಕಾರ. ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆಗ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ? ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೇಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ನೇತೃತ್ವದಲ್ಲಿ ನಡೆದ ಪ್ರಾಧಿಕಾರದ ಸಭೆಗೆ ಸಂಸದ ಯದುವೀರ್ ಬಹಿಷ್ಕಾರ ಹಾಕಿದ್ರು. ಪ್ರಾಧಿಕಾರದ ವಿಚಾರ ಸದ್ಯ ಕೋರ್ಟ್ನಲ್ಲಿದೆ. ಕಾನೂನು ಗೌರವಿಸಿ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ಸಿಎಂಗೆ ಮಾಧ್ಯಮ ಪ್ರಕಟಣೆ ಮೂಲಕ ಬಿಜೆಪಿ ಸಂಸದ ಒಡೆಯರ್ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಪ್ರಮೋದಾದೇವಿ, ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಮಾತೆ ಸರ್ಕಾರದ ನಡುವೆ ನಡೀತಾ ಇರೋ ಪ್ರಾಧಿಕಾರ ಪಾಲಿಟಿಕ್ಸ್ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.